ಸರ್ ನಮಸ್ತೆ. ನಮಸ್ಕಾರ. ನಮಸ್ತೆ ಮೈಸೂರು. ನಮಸ್ಕಾರ ಸರ್ ತಮ್ಮ ಹೆಸರು? ಲೋಕೇಶ್ ಅಂತ. ಲೋಕೇಶ್ ಅವರ ಏನು ಕೆಲಸ ಮಾಡ್ಕೊಂಡಿದ್ದೀರಾ ಸರ್? ನಮ್ಮದು ಹೋಮ್ ಔಟ್ ಐಟಮ್ಸ್ ಬಿಸ್ನೆಸ್ ಇದೆ ಸರ್ ನಮ್ಮ ಸ್ವಂತ. ಹೌದಾ? ಇಡೀ ಮೈಸೂರು ಫುಲ್ಲು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ? ಹೌದು. ಎಲ್ಲೆಲ್ಲಿ ಮಾಡ್ತಾ ಇದ್ದೀರಾ? ಈ ಮೈಸೂರು ಹಳ್ಳಿ ಸಿಟಿ ಎಲ್ಲ ಕಡೆ ಹೇಗಿದೆ ಬಿಸ್ನೆಸ್ಸು? ಪರವಾಗಿಲ್ಲ ಸರ್, ನಡೀತಾ ಇದೆ. ನೀವು ಮೈಸೂರವರೇನಾ? ಹೌದು, ಇಲ್ಲೇ ಇಲ್ಲ. ತಮ್ಮ ಸ್ವಂತೂರು? ನಮ್ದು ಬಂದು ಪ್ರಾಪರ್ ಬಂದು ಕೊಳ್ಳೇಗಾಲ. ನಾವು ಇಲ್ಲಿ 30-35 ವರ್ಷದಿಂದ ಇಲ್ಲೇ ಇದ್ದೀವಿ, ಮೈಸೂರಲ್ಲಿ ಇದ್ದೀವಿ. 35 ವರ್ಷ ಆಯ್ತು ಮೈಸೂರು ಬಂದು. ಹಾಗೆ ನಾವು ಮಾರ್ಕೆಟಿಂಗ್ ಫೀಲ್ಡ್ ಇರೋದ್ರಿಂದ ಮೈಸೂರು ಫುಲ್ ಸುತ್ತಿರೋದ್ರಿಂದ ಮೈಸೂರು ಪ್ರತಿಯೊಂದು ಜಾಗನೂ ನಮಗೆ ಭಾಳ ಪರಿಚಿತವಾಗಿರೋದ್ರಿಂದ ಗೊತ್ತಿದೆ. ಮೈಸೂರು ಬಗ್ಗೆ ಎಲ್ಲ ಗೊತ್ತಿದೆ. ಕೊಳ್ಳೇಗಾಲದವರು? ಹೌದು. ಈಗ ಮೈಸೂರು ಸಾಂಸ್ಕೃತಿಕ ನಗರದಲ್ಲಿ ಈಗಾಗಲೇ ನಾವು ನಮ್ಮ ಚಿಕ್ಕಂದಿನಿಂದಲೂ ಕೂಡ ಈ ಒಂದು ಜಾಗಕ್ಕೆ ಬರ್ತಾ ಇದ್ದೋ ನೋಡಿ. ಇದು ಈಗ ಒಡೆದಾಕ್ತಾ ಇದ್ದಾರೆ. ಇದನ್ನು ಶಾಂತಲಾ ಟಾಕೀಸ್ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತಿರುತ್ತೆ. ಯಾಕೆಂದರೆ ಮೈಸೂರಲ್ಲಿ ಹಲವಾರು ವರ್ಷಗಳ ಕಾಲ ನೀವಿದ್ದೀರಾ. ಈ ಶಾಂತಲಾ ಟಾಕೀಸ್ ಬಗ್ಗೆ ತಾವೇನಾದರೂ ನೆನಪು ಮಾಡ್ಕೋತೀರಾ? ನೆನಪು ಅಂದರೆ ಇದರಲ್ಲಿ ಭಾಳಷ್ಟಿದೆ ಸರ್. ನೆನಪು ಅಂದರೆ ಶಾಂತಲಾ ಚಿತ್ರಮಂದಿರ ಅಂದರೆ ನಮಗೆ ಭಾಳ ಪ್ರಸಿದ್ಧವಾದ ಒಂದು ಚಿತ್ರಮಂದಿರ ಇದು. ಯಾಕಂದರೆ ಇಲ್ಲಿ ಪಕ್ಕದಲ್ಲೇ ಗುರು ಸಾರ್ವಭೌಮ ರಾಘವೇಂದ್ರ ಅವರ ಒಂದು ಸನ್ನಿಧಾನ ಇರೋದ್ರಿಂದ ನಾವು ಬಂದಾಗಲೆಲ್ಲ ಇಲ್ಲಿ ಬಂದು ನೋಡ್ತಾ ಇದ್ದೋ. ಸುಮಾರು ನಾವು ಚಲನಚಿತ್ರಗಳನ್ನು, ಒಳ್ಳೊಳ್ಳೆ ಚಲನಚಿತ್ರಗಳ ರಾಜ್ಕುಮಾರ್, ಅಂಬರೀಷ್, ವಿಷ್ಣುವರ್ಧನ್ ಅಂತ ಒಳ್ಳೊಳ್ಳೆ ಚಲನಚಿತ್ರಗಳನ್ನ ಈ ಥಿಯೇಟರ್ಲಿ ವೀಕ್ಷಿಸಿದ್ವಿ. ನಾನು ಕಡೆಯಾಗಿ ನೋಡಿದ ಒಂದು ಚಿತ್ರ ಅಂದರೆ ಶಬ್ದವೇದಿ ಅಂತ ಹೇಳಿ ರಾಜ್ಕುಮಾರ್ ಅವ್ರದ ಚಿತ್ರವನ್ನ ಇಲ್ಲಿ ನೋಡಿದ್ದು ನಾನು. ಭಾಳ ಒಂದು ಚೆನ್ನಾಗಿತ್ತು ಥಿಯೇಟ್ರು, ಆಗಿತ್ತು, ಮತ್ತೆ ಕ್ಲೀನ್ನೆಸ್ ಇತ್ತು, ಭಾಳ ನೀಟಾಗಿತ್ತು. ಭಾಳ ಜನಗಳಿಗೆ ಖುಷಿ ಕೊಡ್ತಾ ಇದ್ದ ಒಂದು ಚಿತ್ರಮಂದಿರ. ಅಭಿಮಾನಿಗಳಿಗೆ ಖುಷಿ ಕೊಡ್ತಿತ್ತು, ಅವ್ರವ್ರ ಅಭಿಮಾನಿಗಳಿಗೆ. ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಪ್ರತಿಯೊಬ್ಬರು ಚಲನಚಿತ್ರಗಳು ಇಲ್ಲಿ ಭಾಳ ಚೆನ್ನಾಗಿ ಓಡ್ತಾ ಇತ್ತು. ಭಾಳ ಚೆನ್ನಾಗಿತ್ತು ಥಿಯೇಟ್ರು. ಮತ್ತು ಇಲ್ಲಿ ಮೈಸೂರಲ್ಲಿ ಇಂಥ ಭಾಳಷ್ಟು ಥಿಯೇಟ್ರ್ಗಳನ್ನ ಇವತ್ತು ಮುಚ್ಚಿಬಿಟ್ಟು ಬೇರೆ ಕಾಂಪ್ಲೆಕ್ಸ್ ಮಾಡಿ, ಕಲ್ಯಾಣ ಮಂಟಪ ಮಾಡಿ, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡ್ತಾ ಇದ್ದಾರೆ. ಮೈಸೂರಲ್ಲಿ ಇವಾಗ ಹಳೆ ಚಲನಚಿತ್ರ ಮಂದಿರಗಳು ಇವತ್ತು ಮೂಲ ಗುಂಪಾಗ್ಬಿಡಿ. ರತ್ನ ಟಾಕೀಸ್ ಹೋಯ್ತು, ಶಾಂತಲಾ ಥಿಯೇಟರ್ ಹೋಯ್ತು, ಅಪೇರಾ ಟಾಕೀಸ್ ಹೋಯ್ತು. ಹೌದು. ರಣಜಿತ್ ಟಾಕೀಸ್ ಅಂತ ಹೇಳಿ ಇಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ ಹತ್ರ ಇತ್ತು. ಛತ್ರಿ ಮರದ ಬಸ್ ಸ್ಟ್ಯಾಂಡ್ ಅಂದ್ರೆ ಈ ನಾವು ಕೊಳ್ಳೇಗಾಲದಿಂದ ಬಂದು ಇಳಿತಿದ್ದವರು ಅಲ್ಲೇ ಬಸ್ ನಾವು ಇಳಿತಿದ್ದು ಮೊದಲು. ಇಳಿದ ತಕ್ಷಣ ನಾವು ಥಿಯೇಟರ್ಗೆ ಹೋಗಕ್ಕೆ ಭಾಳ ಹತ್ರ ಇತ್ತು ಅದು. ರಣಜಿತ್ ಟಾಕೀಸ್ ಅಂದ್ರೆ ಅದು, ಮತ್ತೆ ಅಪೇರಾ ಟಾಕೀಸ್, ನೀವು ಅಪೇರಾ ಅಂತ ಇತ್ತು. ಇಂಥ ಸುಮಾರು ಚಲನಚಿತ್ರ ಮಂದಿರಗಳು ಈ ಮೈಸೂರಲ್ಲಿ ಭಾಳಷ್ಟು ಮುಚ್ಚಿಬಿಟ್ರು ಸರ್. ಭಾಳ ಇದಿದೆ. ಇವಾಗೆಲ್ಲ ಮಲ್ಟಿಪ್ಲೆಕ್ಸ್ಗಳು ಸ್ಟಾರ್ಟ್ ಆಗ್ಬಿಟ್ಟು ಜನಗಳನ್ನ ಕಿತ್ತು ತಿಂತಾರೆ. ಒಂದು ಥಿಯೇಟರ್ಗೆ ಒಂದು ಫಿಲಮ್ಗೆ ಹೋಗ್ತೀನಿ ಅಂದ್ರೆ ಒಬ್ಬ ಮನುಷ್ಯರಿಗೆ 500 ರೂಪಾಯಿ 600 ರೂಪಾಯಿ ಬೇಕು. ಫ್ಯಾಮಿಲಿ ಹೋಗ್ತೀನಿ ಇವತ್ತು 2000 3000 ರೂಪಾಯಿ ಇಟ್ಕೋಬೇಕು. ಇದೆಲ್ಲ ನಾವು ಅವಾಗ 50 ರೂಪಾಯಿ 100 ರೂಪಾಯಿ, ಮಾಲ್ಕಾನಿ 100 ರೂಪಾಯಿ ಇತ್ತು ಅವಾಗ. 50 ರೂಪಾಯಿ ಸೆಕೆಂಡ್ ಕ್ಲಾಸ್ ಇತ್ತು. 25 ರೂಪಾಯಿ ಮುಂದ್ಗಡೆ ಕ್ಲಾಸ್ ಅಂತ ಮುಂದ್ಗಡೆ ಬರ್ತಾ ಇತ್ತು. ಗಾಂಧಿ ಕ್ಲಾಸ್ ಅಂತ ಹೇಳ್ತಿರು ನೋಡಿ, ಪುಣ್ಯಾತ್ಮನ ಹೆಸರು ಇಟ್ಟಿದ್ರು ಅದಕ್ಕೆ. ಆ ಗಾಂಧಿ ಕ್ಲಾಸಲ್ಲಿ ಕೂತ್ಕೊಂಡು ಎಷ್ಟೋ ಜನ ಇಲ್ದದವ್ರು ಪಿಕ್ಚರ್ ನೋಡಿದ್ದಾರೆ ಇವತ್ತು. ಎಷ್ಟೋ ಜನ ಮೈಸೂರಲ್ಲಿ ಬಸ್ ಸಿಗದೆ ಹಾಲ್ಟ್ ಆಗಿರೋರು ಸೆಕೆಂಡ್ ಶೋ ಪಿಕ್ಚರ್ ನೋಡ್ಕೊಂಡು ಮಲ್ಗಿ ಎದ್ದೋಗೋರು ಭಾಳಷ್ಟು ಜನ ಇದು. ಇವಾಗ ಯಾವುದು ಇಲ್ಲ ಸರ್, ಎಲ್ಲ ಮೂಲ ಗುಂಪು ಮಾಡಿಬಿಟ್ರೆ ಎಲ್ಲ ಅವ್ರವ್ರ ಮಾರ್ಕೊಂಡು ಸುಮಾರು ಥಿಯೇಟ್ರ್ಗಳು ಮುಚ್ಚೋದು ಸರ್. ಲಕ್ಷ್ಮೀ ಥಿಯೇಟ್ರು ಇಲ್ಲಿಂದ ಇಲ್ಲಿ ಮುಂದೆ ಹೋದ್ರೆ ಲಕ್ಷ್ಮೀ ಥಿಯೇಟ್ರ್, ರಣಜಿತ್ ಗಾಯತ್ರಿ ಮತ್ತು ಲಕ್ಷ್ಮೀ ಎದುರುಗಡೆ ಇತ್ತು. ಲಕ್ಷ್ಮೀ ಥಿಯೇಟ್ರು ಮುಚ್ಚೋಯ್ತು. ನೋವಾಗ್ತಾ ಇದೆಯಾ? ನೋವಾಗುತ್ತೆ ಸರ್. ಈಗ ಭಾಳ ಚಿತ್ರಾಭಿಮಾನಿಗಳು ಅದಕ್ಕೆ ಇವಾಗ ಏನಾಗುತ್ತೆ, ಜನಗಳು ಚಲನಚಿತ್ರಗಳು ನೋಡೋದನ್ನ ಕಡಿಮೆ ಮಾಡ್ಬಿಟ್ಟು. ಯಾಕಂದ್ರೆ ಇನ್ನು ಐನಾಕ್ಸು, DRC ಏನು ಇವರೆಲ್ಲ ಹೋಗಕ್ಕಾಗಲ್ಲ, ಬಡವರು ಬಗ್ಗರೆಲ್ಲ ಹೋಗಕ್ಕಾಗಲ್ಲ ಅಲ್ಲಿಗೆ. ಇಂಥ ಥಿಯೇಟ್ರ್ಗಳು ಇದ್ರೆ ಅಟ್ಲೀಸ್ಟ್ ಒಂದು ಫ್ಯಾಮಿಲಿ ಕರ್ಕೊಂಬಂದ್ರೆ ಒಂದು 500,000 ಮುಗಿಸ್ಕೊಂಡು ಹೋಯ್ತಿದ್ರು. ಇವಾಗ 2,000 3,000 ಅಂದರೆ ಅವರು ಅದು ದೊಡ್ಡ ದೊಡ್ಡ ಶ್ರೀಮಂತರುಗಳಿಗೆ. ಹಾಗಾಗಿ ಇಂಥ ಥಿಯೇಟ್ರ್ಗಳು ಮುಚ್ಚಿ ಭಾಳಷ್ಟು ಜನಕ್ಕೆ. ಧನ್ಯವಾದ ಲೋಕೇಶ್ ಅವರೇ. ವಿಷಯವನ್ನ ಭಾಳ ವಿಸ್ತಾರವಾಗಿ ತಿಳಿಸ್ತೀರಿ. ನಮ್ಮ ಕನ್ನಡ ಮೈಸೂರಲ್ಲಿ ಓಡಾಡಿರೋದ್ರಿಂದ ಸುಮಾರು ಥಿಯೇಟ್ರ್ಗಳು ಮೈಸೂರು ಪಾರಂಪರಿಕವಾಗಿರುವಂಥ ಥಿಯೇಟ್ರ್ಗಳೆಲ್ಲ ಹಳೆ ಥಿಯೇಟ್ರ್ಗಳು ಸರ್. ಇವೆಲ್ಲ ಸುಮಾರು ಒಂದು 50-60 ವರ್ಷದಿಂದ ಇತ್ತು ಅಂತ ಹೇಳ್ತಾರೆ. ನಾವೇ ಒಂದು 35 ವರ್ಷದಿಂದ ನೋಡ್ತಾ ಇದ್ದೇವೆ ಥಿಯೇಟ್ರಲ್ಲಿ. ಇವತ್ತು ನೋಡಿ ಈ ಥರ ಎಲ್ಲ ಅದ್ರ ಕುರುಹು ಕೂಡ ಒಂದು ಚೂರು ಕುರುಹು ಕೂಡ ಇದನ್ಬಿಟ್ಟು ಮಾಡಾಕ್ಬಿಟ್ಟಿದ್ದಾರೆ. ಓಕೆ ಲೋಕೇಶ್ ಅವರೇ, ತುಂಬ ಶಾಂತಲಾ ಟಾಕೀಸ್ ಆಗ್ಬೋದು, ಹಲವಾರು ಚಿತ್ರಮಂದಿರಗಳು ಮುಚ್ತಾ ಇದೆ. ಕನ್ನಡ ಇಲ್ಲ, ರಣಜಿತ್ ಇಲ್ಲ. ನಮ್ಮ ಮೈಸೂರಲ್ಲಿ ಇದ್ದಂಥ ಥಿಯೇಟ್ರ್ಗಳ ಲೆಕ್ಕ ಹಾಕೊಳ್ಳಿ. ರಿಜೆನ್ಸಿ ಇಲ್ಲ, ಶಾಲಿಮಾರ್ ಇಲ್ಲ, ಸ್ಟರ್ಲಿಂಗ್ ಇಲ್ಲ, ಸ್ಕೈನಲ್ ಇಲ್ಲ. ಸುಮಾರು ಥಿಯೇಟ್ರ್ಗಳು ಸರ್. ಹಳೆ ಒಂದು ಕಾಲದ ಹಳೆ ಥಿಯೇಟ್ರ್ಗಳು, ರಾಜರ ಕಾಲ ಥಿಯೇಟ್ರ್ಗಳು ಸರ್. ರೈಲನ್ನು ರಿಜೆನ್ಸಿ ಥಿಯೇಟ್ರ್ ಅಂದ್ರೆ ರಾಜರು ಮಾಡ್ಕೊಂಡಿತ್ತು. ಅದು ರಿಜೆನ್ಸಿ ಥಿಯೇಟ್ರ್ ಅಂದ್ರೆ ಅವ್ರಿಗೋಸ್ಕರ ಇದ್ದದ್ದು. ಅದು ಇವತ್ತು ಅದಿಲ್ಲ. ಸ್ಟರ್ಲಿಂಗ್, ಸ್ಕೈಲನ್ ಅಂತ ಒಂದೇ ಥಿಯೇಟ್ರ್, 2 ಥಿಯೇಟ್ರ್ ಒಂದೇ ಜಾಗದಲ್ಲಿತ್ತು. ಇವತ್ತು ಎಷ್ಟು ಥಿಯೇಟ್ರ್ಗಳು ಮುಚ್ಚಿದೆ, ಎಷ್ಟು ಚಿತ್ರಮಂದಿರಗಳು ಮುಚ್ಚಿದೆ.
ಕಲಾಭಿಮಾನಿಗಳಿಗೆ ಬಡವ್ರಿಗೆ ಬಗ್ಗೆ ನೋಡೋಕ್ಕಾಗಲ್ಲ ಸರ್. ಅದಕ್ಕೆ ಏನು ಮಾಡ್ತಾರೆ ಇವತ್ತು ಜನಗಳು ಈ ಪಿಕ್ಚರ್ನವ್ರು ಅಂತಾರೆ ನಮ್ಮ ಥಿಯೇಟ್ರ್ ಬಂದು ನೋಡಲ್ಲ, ಥಿಯೇಟ್ರ್ಗಳನ್ನ ಮುಚ್ಚಿ ನೀವು ಹಾಳು ಮಾಡ್ಕೊಂಡು ಈ ಥರ ಗೊಂಬೆ ಮಾಡಿದ್ರೆ ಎಲ್ಲಿ ಬಂದು ನೋಡ್ತಾರೆ ಸ್ವಾಮಿ? ಐನಾಕ್ಸು ಮತ್ತು DRCಗೆ ಹೋಗೋ ಅಂಥ ಜನಗಳು ಎಲ್ಲಿ ಎಷ್ಟು ಜನ ಇದ್ದಾರೆ ಬೆರಳೆಣಿಕೆ ಅವರು. ಬಡವರು ಬಗ್ಗರಿಗೆ ಇರೋಂಥ ಥಿಯೇಟ್ರ್ಗಳನ್ನ ನೀವು ಮುಚ್ಚಿ ಕಾಂಪ್ಲೆಕ್ಸ್ ಮಾಡಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡಿ ನೀವು ಬಿಸ್ನೆಸ್ ಕೇಳಿದ್ಬಿಟ್ರೆ ಎಲ್ಲಿ ಹೋಗ್ತಾರೆ ಹೇಳಿ? ನೀವು ಯೋಚನೆ ಮಾಡಿ. ಸರ್ಕಾರಕ್ಕೆ ಏನಾದ್ರು ಹೇಳಕ್ ಬಯಸ್ತೀರಾ? ಸರ್ಕಾರಕ್ಕೆ ಏನ್ ಸರ್ ಹೇಳೋದು? ಸರ್ಕಾರಕ್ಕೆ ಏನು ಹೇಳಂಗಿಲ್ಲ ಸರ್. ಚಿತ್ರರಂಗದವರು, ಡೈರೆಕ್ಟ್ರು, ಪ್ರೊಡ್ಯೂಸರು ಅವರೆಲ್ಲ ಏನು ಗೊತ್ತಾ, ಅವರೆಲ್ಲ ಬಂದು ಈ ಥರ ಥಿಯೇಟ್ರ್ಗಳನ್ನ ಉಳಿಸ್ಬೇಕು ನೋಡ್ರಪ್ಪ. ಇಲ್ಲ ಮೈಸೂರು ಥಿಯೇಟ್ರ್ಗಳೇ ಕಡಿಮೆ ಆಯ್ತದೆ, ಸ್ಕ್ರೀನ್ಗಳೇ ಕಡಿಮೆ ಆಯ್ತದೆ, ನಾವು ಪಿಕ್ಚರ್ ಕೊಡೋಕ್ಕೆ ಜನಗಳು ಬರ್ತಿಲ್ಲ ಅಂತ ನಾವು ಜನಗಳ ಮೇಲೆ ಯಾಕೆ ಹೇಳ್ಬೇಕು? ನೀವೇ ಮುಚ್ಕೊಂಡ್ರೆ ಎಲ್ಲಿ ಬರ್ತಾರೆ ಜನಗಳು? ಅಟ್ಲೀಸ್ಟ್ ಒಂದು ಬಡವ್ರ ಬಗ್ಗರಿಗಿರುವಂಥ ಸಣ್ಣ ಮಧ್ಯಮ ಜನಗಳಿಗೆ ಇರಬೇಕಂತ ಒಂದು ಥಿಯೇಟ್ರ್ಗಳಿವೆಲ್ಲ 100-200 ರೂಪಾಯಿ ಪಿಜ್ಜಾ ಮಾಡ್ಕೊಂಡು ಇವಾಗ 500 ರೂಪಾಯಿ 600 ರೂಪಾಯಿ 1000 ರೂಪಾಯಿ ಕೊಡೋದು ಎಲ್ಲಿ ಕೊಡ್ತಾರೆ ಇವಾಗ? ಓಕೆ ನಮಸ್ಕಾರ ಲೊಕೇಶನ್. ನಮಸ್ಕಾರ. ಸರ್ ನಮಸ್ತೆ. ಮೈಸೂರಿನ ನಾವು ಶಾಂತಲಾ ಟಾಕೀಸ್ ಹತ್ರ ಇರುವ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಹತ್ರ ಇದ್ದೇವೆ. ನಮ್ಮ ಜೊತೆ ಮೈಸೂರಿನ BJP ಮುಖಂಡರಾದ ಮುರಳಿಯವರು ಮತ್ತು NR ಕ್ಷೇತ್ರದ ಮುಖಂಡರಾದಂತಹ ವೇಲು ಅವರು. ಸರ್ ತಮ್ಮ ಹೆಸರು ಗೊತ್ತಾಗಲಿಲ್ಲ? ಸೋಮಶೇಖರ್ ಅವರು BJP ಮುಖಂಡರು. 3 ಜನ ಕೂಡ ತ್ರಿಮೂರ್ತಿಗಳಿದ್ದಾರೆ. ಸರ್ ಈಗ ಇವತ್ತು ಗುರುವಾರ ಎಲ್ಲ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀರಾ? ಬರ್ತಾ ಇರ್ತೀರಾ? ಬರ್ತಾ ಇರ್ತೀವಿ ಸರ್. ರಾಯರ ದರ್ಶನ ಮಾಡೋಕ್ಕೆ ಬರ್ತಾ ಇರ್ತೀವಿ. ಹೌದಾ? ರಾಯರ ಪಾದ ನೋಡೋಕ್ಕೆ ಬರ್ತಾ ಇರ್ತೀವಿ. ಹೌದಾ? ರಾಯರ ಭಕ್ತರು ಅನ್ಕೋತೀನಿ. ಹಾಂ. ಏನು ಹೇಳ್ತೀರಾ ರಾಘವೇಂದ್ರ ಸ್ವಾಮಿಯ ಬಗ್ಗೆ ಏನಾದರೂ ಹೇಳ್ತೀರಾ? ಖಂಡಿತ ಏನೇ ಕಷ್ಟ ಇದ್ರು ರಾಯರೇ ಇರ್ತಾರೆ ಸರ್. ಏನೇ ಕಷ್ಟ ಇದ್ರು ರಾಯ ಜೊತೆಲಿ ಇರ್ತಾರಲ್ಲ, ನಿವಾರಣೆ ಆಗುತ್ತೆ. ಸರ್ ಮೇಲವರೇ ನೀವೇನು ಹೇಳ್ತೀರಾ? ರಾಯರ ದರ್ಶನ ಮಾಡೋದಕ್ಕೆ ಪುಣ್ಯವಂತರಾಗಿದ್ದೀವಿ. ಈಗ ಇವತ್ತು ಮಂತ್ರಾಲಯಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದ ದಿನ. ಓಕೆ. ಯಾಕೆಂದ್ರೆ ಅವ್ರದ್ದು ಜನ್ಮದಿನ ಇನ್ನೇನು ಕೆಲವೇ ದಿನಗಳೆಲ್ಲ ಬರುತ್ತೆ. ಹಾಗಾಗಿ ಇಲ್ಲೇ ದರ್ಶನ ಮಾಡ್ಕೊಂಡಿದ್ದೀವಿ. ಪಟ್ಟಾಭಿಷೇಕದ ದಿನ ಇವತ್ತು. ಹಾಗಾಗಿ ಎಲ್ಲ ಒಂದು ರಾಯರ ದರ್ಶನ ಮಾಡ್ಕೋಬೇಕು ಅಂತ ಬಂದಿದ್ದೀವಿ. ಭಾಳ ವರ್ಷದಿಂದ ನಮ್ಮ ಮುರಳಿಯವರು ಮತ್ತು ನಮ್ಮ ವೇಲು ಇಬ್ಬರು ಜೋಡಿ NR ಕ್ಷೇತ್ರದಲ್ಲಿ ಒಂದು ಶಕ್ತಿ ನೀವು ಅಲ್ವಾ ಸರ್? ಎಲ್ಲ ಒಳ್ಳೇದಾಗಲಿ ಸರ್ ನಿಮಗೆ. ಥ್ಯಾಂಕ್ ಯು, ಧನ್ಯವಾದ. ನಮಸ್ಕಾರ. ಮೈಸೂರು ಸಾಂಸ್ಕೃತಿಕ ನಗರ ಮೈಸೂರಿಗೆ ಸ್ವಾಗತ. ನನ್ನ ಜೊತೆಯಲ್ಲಿ ಜೋಗಿ ಮಂಜು ಅವರು, ಮೈಸೂರು ಹಿಂದುಳಿದ ವರ್ಗದ ಮಾಜಿ ಅಧ್ಯಕ್ಷರು ಮತ್ತು ಜನಪ್ರಿಯ BJP ಮುಖಂಡರು ಕೂಡ ನಮ್ಮ ಜೊತೆಯಲ್ಲಿ. NR ಕ್ಷೇತ್ರದ ಮೈಸೂರು ನಗರ ವೇಲು ಅವರು ಮತ್ತು ನಮ್ಮ ಹಿರಿಯ ಮುಖಂಡರು ಮುರಳಿಯವರು ಕೂಡ ಇದ್ದಾರೆ. ಬನ್ನಿ ಸರ್ ಈ ಕಡೆ. ಸರ್ ನಮಸ್ತೆ. ಈಗ ಮೈಸೂರಿಗೆ ನಾವು ಬಂದಿದ್ದ ಉದ್ದೇಶ ಏನು ಅಂತಂದರೆ, ಈಗ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದು ವಿಶೇಷವಾಗಿ. ಅದಾದಮೇಲೆ ಶಾಂತಲಾ ಟಾಕೀಸು ನೆನಪಾಯ್ತು ನಮಗೆ. ನೀವು ಕೂಡ ಅದೇ ಸುತ್ತಮುತ್ತ ಇರೋದ್ರಿಂದ ನಾವು ಜೋಗಿ ಅಣ್ಣನ ಹತ್ರ ಒಂದೆರಡು ಮಾತು ಶಾಂತಲಾ ಟಾಕೀಸ್ ಬಗ್ಗೆ ವಿಚಾರ ಕೇಳೋಣ ಅಂತ ಮಂಡ್ಯದಿಂದ ಇದೇ ಉದ್ದೇಶಕ್ಕೆ ಬಂದಿರೋದು ಇವತ್ತು. ಆ್ಯಕ್ಚುಲಿ ನೀವು ಸಿಗಲಿಲ್ಲ ಅಲ್ಲಿ, ಇಲ್ಲಿ ನೋಡಿದ್ರೆ ನಮ್ಗೆ ಸಿಕ್ಬಿಟ್ರಿ. ಏನು ಹೇಳ್ತೀರಾ ಸರ್? ಶಾಂತಲಾ ಥಿಯೇಟ್ರ್ ಅಂತಂದರೆ ನಾವೆಲ್ಲರೂ ಕೂಡ ಥಿಯೇಟ್ರ್ಗಳಿಗೆ ನಮ್ಮ ಫ್ಯಾಮಿಲಿಗಳನ್ನ ಒಂದು ಧೈರ್ಯದಿಂದ ಕಳ್ಸೋಂಥ ಒಂದು ಇಡೀ ಮೈಸೂರು ನಗರದಲ್ಲಿ ಥಿಯೇಟ್ರ್ ಯಾವ್ದಾರು ಇದ್ದರೆ ಅದು ಶಾಂತಲಾ ಥಿಯೇಟ್ರ್ ಒಂದೇ. ಅದಕ್ಕೆ ಸಂಪೂರ್ಣ ಸೆಕ್ಯೂರಿಟಿ ಇದ್ದವ್ರು ಅಂದರೆ ದೇವರಾಜ್ ಅಂತ ಮ್ಯಾನೇಜರು. ಆ ದೇವರಾಜು ಆ ಮೀಸೆ ಬಿಟ್ಕೊಂಡು ಒಂದು ಲಾಟಿನ ಹಿಡ್ಕೊಂಡು ನಿಂತ್ಕೊಬಿಡ್ತು ಅಂದರೆ ಮುಗೀತು. ಒಂದು ಕೂಡ ಬ್ಲ್ಯಾಕ್ ಟಿಕೆಟ್ ಮಾರದೇ ಇರೋದಂಥ ಯಾವ್ದಾದ್ರು ಟಾಕೀಸ್ ಇದ್ದರೆ ಅದು ಶಾಂತಲಾ ಥಿಯೇಟ್ರೆ. ಅಲ್ಲಿ ನಡೀತಿದ್ದ ಪಿಕ್ಚರ್ಗಳಲ್ಲಿ ಅಲ್ಲಿ ಬತ್ತಿದ್ದವ್ರು ಎಲ್ಲ ಹಳೇ ಖಡಕ್ ರೌಡಿಗಳೇ. ಆದರೆ ಅವ್ರನ್ನೆಲ್ಲರೂ ಎದುರಿಸಿ ಒಂದು ಟಾಕೀಸ್ನ ಹದ್ದುಬಸ್ತಲ್ಲಿ ಇಟ್ಕೊಂಡು ಎಲ್ರಿಗೂ ಸಮಾನತೆಯಿಂದ ಕಾಣ್ತಿದ್ದಂಥವ್ರು ದೇವರಾಜ್ ಅವರು. ಇವತ್ತು ಆ ದೇವರಾಜ್ ಅವ್ರನ್ನ ನೆನೆಸ್ಕೊಳ್ಬೇಕಾಗಿರೋದು ಖಂಡಿತವಾಗಿ ಎಲ್ಲರೂ ನೆನೆಸ್ಕೊಳ್ಳೇಬೇಕು. ಶಾಂತಲಾ ಥಿಯೇಟ್ರಿಗೆ ಎಷ್ಟು ನೇಮ್ ಐತೆ ಅದಷ್ಟೇ ಪ್ರಮಾಣದಲ್ಲಿ ದೇವರಾಜನವ್ರಿಗೂ ಒಂದೊಳ್ಳೆ ನೇಮ್ ಐತೆ. ನಾವು ಅಲ್ಲಿ ಥಿಯೇಟ್ರಲ್ಲಿ ಪಿಕ್ಚರ್ ನೋಡಬೇಕಾದ್ರೆ ವಿಷ್ಣುವರ್ಧನ್ ಅಣ್ಣನಿಗೂ ರಾಜ್ಕುಮಾರ್ ಅಣ್ಣನಿಗೂ ಒಂದು ದೊಡ್ಡ ಸಂಘ ಗಲಾಟೆ. ಅಂದರೆ ಆ ಅಭಿಮಾನಿಗಳದ್ದು ಒಂದು ಕ್ರೇಜು. ಈ ಕಡೆ ಸ್ಟಾರ್ ಹಾಕೊಂಡು ಮೆರವಣಿಗೆ ಬಂದಿದ್ರೆ ಇವ್ರು ಈ ಕಡೆ ಸ್ಟಾರ್ ಹಾಕೊಂಡು ಮೆರವಣಿಗೆ ಬರೋದು. ಅಂಥ ಸಂದರ್ಭದಲ್ಲೂ ಕೂಡ
ಶಾಂತರ ಟಾಕೀಸ್ ಅಂತ ಶಾಂತರ ಟಾಕೀಸಲ್ಲಿ ಎಲ್ಲೂ ಕೂಡ ಒಂದು ಸಣ್ಣ ಒಂದು ಗಲಾಟೆನೂ ಆಗದಂಗೆ ಎಲ್ಲ ಅಭಿಮಾನಿಗಳನ್ನೂ ಕೂಡ ಒಂದು ರೀತಿ ತಗೊಂಡು ಟಾಕೀಸ್ನ ಗೌರವ ಉಳಿಸಿರ್ತಕ್ಕಂಥವ್ರು ದೇವರಾಜಣ್ಣವರು. ಇವತ್ತಿಗೆ ನಾವು ಅವ್ರನ್ನ ನೆನೆಸ್ಕೋಬೇಕು ಅನ್ನೋದು ನನ್ನ ಆಸೆ ಸರ್. ಶಾಂತಲ ಟಾಕೀಸ್ ಅಂದರೆ ನಾವು ದೇವರಾಜಣ್ಣ ಶಾಂತಲ ಟಾಕೀಸು ಎರಡೂ ಕೂಡ ನಾವು ನೆನೆಸ್ಕೋತೀವಿ ಅಂತ ನಮ್ಮ ಜೋಗಿ ಮಂಜು ಅವರು ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು.